ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ಪ್ರೊವಿಷ್ನಲಲ್ಲಿ ಅಲಾಟ್ ಆಗೋ ಕಾಲೇಜು ಮತ್ತು ರಿಯಲ್ ರೌಂಡ್ ಸೆಕೆಂಡ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಆಗೋ ಕಾಲೇಜ್ ಕೂಡ ಸೇಮ್ ಇರುತ್ತಾ ಅಂತ ಹೇಳ್ಬಿಟ್ಟು ಆ ಒಂದು ಡೌಟ್ನ ನಾನು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಎಲ್ಲಿ ಮಿಸ್ ಮಾಡಿದೆ. ಯಾಕಂತ ಹೇಳಿದ್ರೆ ತುಂಬ ಇನ್ಫಾರ್ಮೇಟಿವ್ ಆಗಿರೋದ್ರಿಂದ. ಹಾಗೂ ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರಿಗೆ ಒಂದು KCT ಅಪ್ಡೇಟ್ಸ್ಗೋಸ್ಕರ ವೆಯ್ಟ್ ಮಾಡ್ತೀವಿ ಅವರೆಲ್ಲರಿಗೂ ಕೂಡ ಶೇರ್ ಮಾಡೋದ್ರಿಂದ ಅವ್ರು ನೀವು ಹೆಲ್ಪ್ ಮಾಡ್ದಂಗೆ ಇರುತ್ತೆ. ಅವ್ರಿಗೂ ಈ ಒಂದು ಮಾಹಿತಿ ತಿಳಿದಂಗಿರುತ್ತೆ. ನೆಕ್ಸ್ಟು ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಆಗಿದ ತಕ್ಷಣ ನೆಕ್ಸ್ಟ್ ನಿಮಗೆ ಟೈಮ್ ಟೇಬಲ್ ಬಿಡ್ತಾರೆ. ಆ ಟೈಮ್ ಟೇಬಲಲ್ಲೆಲ್ಲ ಇರುತ್ತೆ, ಇಂಥ ಡೇಟ್ಸಲ್ಲಿ ನೀವು ಏನೇನೋ ಪ್ರೋಸೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಡ್ಮಿಷನ್ ಆಗೋದಿರುತ್ತೆ. ಮತ್ತು ಬ್ಯಾಂಕಲ್ಲಿ ಫಸ್ಟು ನೀವು ಬ್ಯಾಂಕಲ್ಲಿ ಪೇ ಮಾಡಬೇಕಿರುತ್ತೆ. ಆ ಫೀಸ್ ಎಷ್ಟು ಮೆನ್ಷನ್ ಮಾಡಿರ್ತಾರೆ ಅಷ್ಟು ಫೀಸ್ನ, ಅದು ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಪ್ರತಿಯೊಂದು ಮಾಹಿತಿ ಕೂಡ ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಟೈಮ್ ಟು ಟೈಮ್ ವಿತೌಟ್ ಏನು ಗ್ಯಾಪ್ ಇಲ್ಲದೆ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ನಿಮಗೋಸ್ಕರ ನಾವು ಎಫರ್ಟ್ಸ್ ಹಾಕಿ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ವೀಡಿಯೋಸ್ ಮಾಡಿದ್ರು ಕೂಡ ನಿಮ್ಗೆ ಮೊದಲೇ ಬಂದು ತಲುಪುತ್ತೆ. ಆ ಕಾರಣಕ್ಕಾಗಿ ಒಂದೇ ಒಂದು ಸೆಕೆಂಡ್ ಕೆಲಸ ಅಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಅಲ್ಲಿ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿಬಿಡಿ. ಎಷ್ಟು ಜನ ನೋಡ್ತಿರೋ ಎಲ್ಲರೂ ಕೂಡ ಒಂದೇ ಒಂದು ಕೆಲಸ ತಾನೇ ಮಾಡಿಬಿಡಿ. ಹಾಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮಗೆ ಡೌಟ್ಸ್ ಇದ್ದರೆ ಅದನ್ನ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ರಿಪ್ಲೈ ಪಕ್ಕಾ ಕೊಡ್ತೀನಿ. ಆ ಕಾರಣಕ್ಕಾಗಿ ವಿತೌಟ್ ಎನಿ ಲೇಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ತುಂಬ ಜನಕ್ಕೆ ಈ KCT ಕೌನ್ಸಿಲಿಂಗ್ ಬಗ್ಗೆ ಆದರೆ ಡೌಟ್ಸ್ ತುಂಬಾ ಕೇಳ್ತಾ ಇದ್ದೀರಿ, ಹಾಗೂ ನಿಮ್ಮ ಡೌಟ್ಸ್ ನಿಮ್ಮಲ್ಲಿ ಕೂಡ ಇವೆ. ಆ ಕಾರಣಕ್ಕಾಗಿ ಈ ವಿಡಿಯೋಸ್ನ ನಿಮ್ಮ ಮಾಡ್ತಾ ಇದ್ದೀನಿ. ಇನ್ನೊಂದು ಏನಂತ ಹೇಳಿದ್ರೆ, KEA ಅಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು, ಅಥವಾ KEA ಒಂದು ಹೆಡ್ ಆಫೀಸ್ ಆಗಿರ್ಬೋದು, ನಿಮ್ಮ ಮುಂದೆ ಏನಾಗುತ್ತೆ, ಫ್ಯೂಚರ್ ಏನೇನು ನಡೀತಿದೆ ಅನ್ನೋದನ್ನ ಕ್ಲಾರಿಟಿಯಾಗಿ ಕೊಡ್ತಾ ಇಲ್ಲ. ಆ ಕಾರಣಕ್ಕೆ ನಿಮಗೆ ಕನ್ಫ್ಯೂಷನ್ಸ್ ತುಂಬ ಇದೆ. ಅದರಿಂದ ಡೌಟ್ಸ್ ಕೂಡ ನಿಮ್ಗೆ ಕ್ಲಿಯರ್ ಆಗ್ತಾ ಇಲ್ಲ. ಆ ಒಂದು ಡೌಟ್ಸನ್ನ ಕ್ಲಿಯರ್ ಮಾಡೋ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ನಮ್ಮ ಚಾನಲ್ ಕಡೆಯಿಂದ. ಅದಕ್ಕೋಸ್ಕರ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಡೌಟ್ಸ್ ನಿಮ್ಗೆ ಕ್ಲಿಯರ್ ಮಾಡ್ತಾ ಇರ್ತೀನಿ. ನೀವು ಯಾವುದೇ ಕಾಮೆಂಟ್ ಆಗೋದು ಕೂಡ ಅದಕ್ಕೆ ರಿಪ್ಲೈ ಕೊಡ್ತೀನಿ. ಮತ್ತು ಏನು ಡೌಟ್ಸ್ ಕೇಳ್ತಾ ಇದ್ದೀರಂದರೆ, ಸೆಕೆಂಡ್ ಅಲಾಟ್ಮೆಂಟಲ್ಲಿ ಆಗೋ ಪ್ರೊವಿಷ್ನಲ್ ಅಲಾಟ್ಮೆಂಟು ಮತ್ತು ಸೆಕೆಂಡ್ ರಿಯಲ್ ಅಲಾಟ್ಮೆಂಟ್ ಇದೆಯಲ್ವ, ಸೆಕೆಂಡ್ ರೌಂಡ್ದು, ಅದು ಎರಡು ಸೇಮ್ ಇರುತ್ತೆ ಕಾಲೇಜ್ ಅಂತ ಹೇಳ್ಬಿಟ್ಟು. ಎಸ್, ಸೇಮ್ ಇರುತ್ತೆ. ಆಲ್ಮೋಸ್ಟ್ ಪಕ್ಕ ಅದೇ ಫಿಕ್ಸ್, ಅದೇ ರಿಯಲ್ ಅಲಾಟ್ಮೆಂಟ್ ಅಂದರೆ ಫಿಕ್ಸ್ ಆಗಿಬಿಡಿ. ಯಾಕೆ ಅಂತ ಹೇಳಿದ್ರೆ, ಈ ಪ್ರೊವಿಷ್ನಲ್ ಅನ್ನೋದು ಏನಕ್ಕೆ ಬಿಡ್ತಾರೆ ಅಂತಂದರೆ, ಬಿಡೋ ಒಂದು ಉದ್ದೇಶ ಒಂದೇ. ಏನಂತಂದರೆ, ಸ್ವಲ್ಪ ಜನಕ್ಕೆ ಟೆಕ್ನಿಕಲ್ ಇಶ್ಯೂಯಿಂದಾಗಿ ಕಾಲೇಜ್ ಅಲಾಟ್ ಆಗಿರಲ್ಲ. ಈಗ ಕಾಲೇಜ್ ಕಟ್ ಆಫ್ ನೋಡಿದ್ರೆ ಅವ್ರ ಒಂದು ರ್ಯಾಂಕ್ ಒಳಗಡೆ ಇರುತ್ತೆ. ಅಂದರೆ ಅವ್ರ ರ್ಯಾಂಕ್ ಫಾರ್ ಎಕ್ಸಾಂಪಲ್ 20,000 ಇದ್ದರೆ ಕಾಲೇಜ್ ಕಟ್ ಆಫ್ 25,000 ಇರುತ್ತೆ ಅಂತ ಅಂದ್ಕೊಳ್ಳಿ. ಆದರೂ ಅವ್ರಿಗೆ ಕಾಲೇಜ್ ಅಲಾಟ್ ಆಗಿರಲ್ಲ. ಯಾಕೆ ಅಂದರೆ ಏನೋ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದೇನೋ. ಅಂಥ ಸ್ಟೂಡೆಂಟ್ಸ್ಗೋಸ್ಕರ ಪ್ರೊವಿಷ್ನಲ್ ಅಂತ ಹೇಳ್ಬಿಟ್ಟು ಬಿಡ್ತಾರೆ. ಯಾರಿಗೂ ಗಾಬರಿ ಆಗಬಾರ್ದು ಅನ್ನೋ ಕಾರಣಕ್ಕೆ. ಆಲ್ಮೋಸ್ಟ್ ಯಾವ ಸ್ಟೂಡೆಂಟ್ಸ್ಗೂ ಆ ಥರ ಟೆಕ್ನಿಕಲ್ ಇಶ್ಯೂಯಿಂದ ಏನೂ ಪ್ರಾಬ್ಲಮ್ ಆಗಿರೋದಿಲ್ಲ. ಎಲ್ಲರಿಗೂ ಕಾಲೇಜ್ ಅಲಾಟ್ ಆಗಿರುತ್ತೆ. ಏನೋ ಮೇ ಬಿ ಚಾನ್ಸ್ ಇರುತ್ತಲ್ವ, 0.1% ಆಗಿರ್ಬೋದೇನೋ, ಆ ಕಾರಣಕ್ಕಾಗಷ್ಟೇ. ಆದರೆ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಅನ್ಯಾಯ ಆಗೋದಿಲ್ಲ. ಯಾರಿಗೆ ಪ್ರೊವಿಷ್ನಲ್ ಏನು ಬಂದಿರುತ್ತೋ ಅದೇ ಕಾಲೇಜ್ ಸಿಗುತ್ತೆ, ಆಲ್ಮೋಸ್ಟ್ ಸಿಗುತ್ತೆ. ಫಿಕ್ಸ್ ಆಗಿಬಿಡಿ ಅದೇ ಕಾಲೇಜ್ ಅಂತ ಹೇಳ್ಬಿಟ್ಟು. ಯಾಕೆ ನೀವು ವೆಯ್ಟ್ ಮಾಡಬೇಕು ಸೆಕೆಂಡ್ ರೌಂಡ್ಗೆ ಅಂತ ಹೇಳಿದ್ರೆ, ಸೆಕೆಂಡ್ ರೌಂಡ್ ರಿಸಲ್ಟ್ ಬಿಟ್ಟಿದ ತಕ್ಷಣವೇ ಅವ್ರು ಏನೇನು ಬಿಡ್ತಾರೆ ಹೇಳಿ, ಟೈಮ್ ಟೇಬಲ್ ಬಿಡ್ತಾರೆ. ನೀವು ಯಾವಾಗ ಚಲನ್ ಡೌನ್ಲೋಡ್ ಮಾಡ್ಕೋಬೇಕು ಅವೆಲ್ಲ. ಆ ಪ್ರೋಸೆಸ್ಗೋಸ್ಕರ ನೀವು ಚೆಕ್ ಮಾಡಬೇಕು ಅಷ್ಟೇ ವೆಬ್ಸೈಟ್ನ. ಡೈಲಿ 2 ಟೈಮ್ಸ್ ಚೆಕ್ ಮಾಡಿ ಅಂತ ಅವ್ರು ಹೇಳಿದ್ದಾರೆ, ಬೆಳಿಗ್ಗೆ ಒಂದ್ಸಲ, ಸಂಜೆ ಒಂದ್ಸಲಿ. ಆದರೆ ನಮ್ಮ ಹುಡುಗರು ಏನೋ ಗೊತ್ತಲ್ವ, ಹಿಂಗಿದ್ರು ಚೆಕ್ ಮಾಡ್ತಾನೇ ಇರ್ತಾರೆ. ರಿಸಲ್ಟ್ ಬಂತೇನೋ ಗಂಟೆ ಚೆಕ್ ಮಾಡ್ತಾನೆ ಇರ್ತಾರೆ. ಪರವಾಗಿಲ್ಲ, ಚೆಕ್ ಮಾಡಿ, ಏನಾಗೋದಿಲ್ಲ. ಚೆಕ್ ಮಾಡಿ, ನಿಮಗೆ ಒಳ್ಳೇದು, ಬೇಗ ಮಾಹಿತಿ ತಿಳ್ಕೊಂಡಷ್ಟು. ಆ ಕಾರಣಕ್ಕೆ. ಮತ್ತು ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ. ಪ್ರತಿಯೊಂದನ್ನು ಸಹ ಕಮೆಂಟ್ ಓದ್ತೀನಿ, ಅದಕ್ಕೆ ರಿಪ್ಲೈನೂ ಕೊಡ್ತೀನಿ. ಅದ್ರ ಜೊತೆಗೆ ಅದಕ್ಕೇನಾದರೂ ವೀಡಿಯೋ ನೆಸಸರಿ ಇದ್ದರೆ ನೀವು ವೀಡಿಯೋ ಮಾಡಿ ಕೂಡ ನಿಮ್ಗೆ ತಿಳಿಸೋ ಪ್ರಯತ್ನ ನಾನು ಮಾಡ್ತೀನಿ. ಅದಕ್ಕೆ ನಾನು ಸಿದ್ಧನಾಗಿದ್ದೀನಿ. ನಮ್ಮ ಒಂದು ತಂಡ ಕೂಡ ಸಿದ್ಧವಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ, ನಿನ್ನೆನೇ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬೇಕಿತ್ತು. ನಿನ್ನೆ ಅಥವಾ ಇವತ್ತು ಬೆಳಗ್ಗೆ ಅನೌನ್ಸ್ಮೆಂಟ್ ಆಗಬೇಕಿತ್ತು. ಯಾಕೆ ಆಗಿಲ್ಲ ಅಂತಂದರೆ, ಆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ನೋಡಿ, 19/9/2024 ಅಂತ ಅಧಿಸೂಚನೆ ಅಂತ ಹೇಳ್ಬಿಟ್ಟು ಸೆಕೆಂಡ್ ರೌಂಡ್ದು. ಅದರಲ್ಲಿ ನೋಡೋದಾಗಿದ್ದರೆ ಅದರಲ್ಲಿ ಇದೆಲ್ಲ ಮೆನ್ಷನ್ ಮಾಡೋರೆ, ಯಾರ್ಯಾರು ಸ್ವಲ್ಪ ಸೀಟ್ನ ಹಿಂಪಡೆಯೋ ಒಂದು ಕಾರ್ಯಕ್ರಮ ಇದೆ. ಆ ಕಾರಣಕ್ಕಾಗಿ ಲೇಟ್ ಮಾಡ್ತಾವ್ರು ಅಷ್ಟೇ. ಅದು ಇರಲಿಲ್ಲ ಅಂತಂದರೆ, ಫಸ್ಟ್ ರೌಂಡಲ್ಲಿ ಹೆಂಗಾಯ್ತಲ್ವ, ಫಸ್ಟ್ ರೌಂಡ್ ಪ್ರೊವಿಷನಲ್ ಆಯಿತು, ನೆಕ್ಸ್ಟ್ ಡೇನೇ ರಿಯಲ್ ಅಲಾಟ್ಮೆಂಟ್ ಬಂತು. ಅದೇ ಥರ ಆಗ್ತಿತ್ತು. ಬಟ್ ಆ ಒಂದು ಇರೋದ್ರಿಂದ ಕಾರಣಕ್ಕಾಗಿ ಲೇಟ್ ಮಾಡಿದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಒಳಗಡೆ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ಟೈಮ್ ಟೇಬಲ್ ಎಲ್ಲನೂ ಬಿಡ್ತಾರೆ. ಅವೆಲ್ಲ ನಿಮ್ಗೆ ತಲುಪಿಸ್ತಾ ಹೋಗ್ತೀನಿ. ಅದನ್ನ ಪ್ರತಿಯೊಂದು ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ. ನಮ್ಮ ಚಾನಲಲ್ಲಿ ನೋಡ್ತಾ ಇರಿ. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕಂತೇಳಿದ್ರೆ ಎಲ್ಲ ನಿಮ್ಮ ನೋಟಿಫಿಕೇಷನ್ ನಿಮ್ಗೆ ಬೇಕಾಗಿರುತ್ತಲ್ವ. ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಮೋಸ್ಟ್ ವ್ಯಾಲ್ಯೂಬಲ್ ಟೈಮ್ ಆಫ್ ಯುವರ್ಸ್.